ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಿನಾಂಕ 20 ಸೋಲಿಸುವಂತೆ ರೈತ ಕುಟುಂಬಕ್ಕೆ ಕರೆ ನೀಡಿದ ರಾಜ್ಯ ಕಾರ್ಯಾಧ್ಯಕ್ಷ. ಈಗ ವಾರ್ತೆಗಳ ವಿವರ. ಮೇ 7ರಂದು 2ನೇ ಹಂತದ ಲೋಕಸಭಾ ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ಕರ್ನಾಟಕ ಪ್ರವಾಸ ಕೈಗೊಂಡು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತ ಯಾಚಿಸುತ್ತಿದ್ದಾರೆ. ಹೀಗೆ ದಿನಾಂಕ 28ರಂದು ಹೊಸಪೇಟೆ ನಗರಕ್ಕೆ ಆಗಮಿಸಲಿರುವ ಪ್ರಧಾನಿ ನರೇಂದ್ರ ಮೋದಿರವರು ಬಳ್ಳಾರಿ ಹಾಗೂ ಕೊಪ್ಪಳ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಲಿದ್ದಾರೆ. ಹೌದು, ಬಳ್ಳಾರಿ ಹಾಗೂ ಕೊಪ್ಪಳ ಲೋಕಸಭಾ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ದಿನಾಂಕ 28ರಂದು ಸಂಜೆ 4ಕ್ಕೆ ಹೊಸಪೇಟೆ ನಗರಕ್ಕೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 28ರ ಸಂಜೆ 4ಕ್ಕೆ ವಿಜಯ ಸಂಕಲ್ಪ ಸಮಾವೇಶ ನಡೆಯಲಿದ್ದು ತನ್ನಿಮಿತ್ಯ ವೇದಿಕೆಯ ಕಾರ್ಯ ಭರದಿಂದ ಸಾಗಿದೆ. ಅದೇ ರೀತಿ ಭಟ್ರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಬರುವ ಬಯಲು ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗೆ ಮಾಜಿ ಸಚಿವ ಆನಂದ್ ಸಿಂಗ್ ರವರ ಸಾರಥ್ಯದಲ್ಲಿ ಸಕಲ ಸಿದ್ಧತೆ ನಡೆಸಲಾಗುತ್ತಿದೆ. ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ನಂತರ ನರೇಂದ್ರ ಮೋದಿರವರು ಮಾಜಿ ಸಚಿವ ಆನಂದ್ ಸಿಂಗ್ ರವರ ನಿವಾಸಕ್ಕೆ ತೆರಳಿ ನಂತರ ಸಂಜೆ 4 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಪಾಲ್ಗೊಂಡು ಬಳ್ಳಾರಿ ಹಾಗೂ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಲಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳನ್ನ ಗೆಲ್ಲಿಸುವ ಹಿನ್ನೆಲೆಯಲ್ಲಿ ಪ್ರಧಾನಿರವರು ಆಗಮಿಸಲಿದ್ದಾರೆ. ದೇಶದಲ್ಲಿ 400 ಸ್ಥಾನಗಳನ್ನ ಗೆಲ್ಲಿಸುವುದು ಮೋದಿರವರ ಸಂಕಲ್ಪವಾಗಿದೆ ಎಂದು ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ರಾಮುಲುರವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕರ್ನಾಟಕದ ಕೊನೆ ಕಾರ್ಯಕ್ರಮ 28ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಮೋದಿ ಸಾಹೇಬರು ಹೊಸಪೇಟೆ ವಿಜಯನಗರ ಜಿಲ್ಲೆಗೆ ನಮ್ಮ ಕಾಲೇಜಿನ ಗ್ರೌಂಡ್ ಜಿಲ್ಲಾ ಕ್ರೀಡಾಂಗಣ ಪುನೀತ್ ಅವರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಇವು ಅವಳಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಬಂದು ನಮ್ಮೆಲ್ಲ 2 ಲೋಕಸಭಾ ಕ್ಷೇತ್ರದ ಪರವಾಗಿ ಇವತ್ತು ನಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡೋಂಥ ಕೆಲಸ ಮಾಡ್ತಾರೆ. ಬಹುಶಃ ನನಗೆ ಸಂತೋಷ ಏನಂದರೆ ಮೋದಿ ಸಾಹೇಬರು ಇವತ್ತು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದಾನೋ ಅವ್ರ ಸಂಕಲ್ಪ ಏನು 400 ಸ್ಥಾನಗಳಿಗೆ ಗೆಲ್ಲಬೇಕಂದೇಳಿ. ಆ 400 ಸ್ಥಾನದಲ್ಲಿ ಕೊಪ್ಪಳ ಮತ್ತು ಬಳ್ಳಾರಿ 2 ಸ್ಥಾನಗಳಿಗೆ ಸೇರಬೇಕು. ಹಂಗಾಗಿ 2 ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿಗಳು ಗೆಲ್ಲಬೇಕು. ನಮ್ಮ ವಿಶೇಷವಾಗಿ ಕರ್ನಾಟಕದಲ್ಲಿ ಕೂಡ ಕಲ್ಯಾಣ ಕರ್ನಾಟಕ ಬದಲು 6 ಜಿಲ್ಲೆಗಳು ಕೂಡ ಸೇರಬೇಕು. ಹಂಗಾಗಿ ಇವತ್ತು ವಾತಾವರಣ ಇಷ್ಟು ಚಲೋ ಇದೆ. ನರೇಂದ್ರ ಮೋದಿಜಿಯವ್ರ ಪರವಾಗಿ ಅಲೆ ಇದೆ. ಯಾರನ್ನ ಹೋಗಿ ಕೇಳ್ರಿ, ಮೋದಿಜಿ ಸಾಬ್ಗೆ ಓಟ್ ಹಾಕ್ಬೇಕು, ದೇಶಕ್ಕೆ ಓಟ್ ಹಾಕಬೇಕು, ನಿಮ್ಮ ಅಭ್ಯರ್ಥಿಗಳು ಓಟ್ ಹಾಕ್ಬೇಕನ್ನಂಥ ಸಂಕಲ್ಪ ಜನರು ಮಾಡ್ತಾ ಇರೋ ಕಾರಣ ನಮ್ಮ ಆನಂದ್ ಸಿಂಗ್ ಸಾಬ್ರು, ಸಿದ್ಧಾರ್ಥ ಅವರು ಮತ್ತು ನಮ್ಮೆಲ್ಲ ನಾಯಕರು ಸೇರಿ ಒಟ್ಟಾರೆ ಪ್ರಚಾರವನ್ನು ಮಾಡ್ತಾ ಇದ್ವಿ. ಒಳ್ಳೆ ಪ್ರತಿಕ್ರಿಯೆ ಸಿದೆ. ಯಾಕಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ NDA ಕ್ಯಾಂಡಿಡೇಟ್ ಆಗಿ ನಾನು ನಿಂತು ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದೀನಿ. ಇವತ್ತು ಒಂದು ದೊಡ್ಡ ಸಂಖ್ಯೆಯಲ್ಲಿ ಹತ್ತತ್ರ ನಾವು ಅನ್ಕೊತಾ ಇದ್ವಿ 1 ಲಕ್ಷ ಮಂದಿನ ಸೇರಿಸಬೇಕು ಅಂತೇಳಿ. ಅದನ್ನು ಇವತ್ತು ಸಂಜೆ ಒಳಗಡೆ ಸಂಖ್ಯೆ ಬರುತ್ತೆ. ಆ ಸಂಖ್ಯೆ ಎಷ್ಟು ಸೇರಿಸ್ತಾರೆ ಅನ್ನೋ ವಿಚಾರವನ್ನು ತಿಳಿಸಂತ ಕೆಲಸ ಮಾಡ್ತೀನಿ. ಅದೇ ರೀತಿ ಬಿಜೆಪಿ ಮಂಡಲದಿಂದ ಸಭೆ ನಡೆಸಿ ದಿನಾಂಕ 28ರಂದು ನಡೆಯಲಿರುವ ಮೋದಿರವರ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಆಗಮಿಸಿ ಯಶಸ್ವಿಗೊಳಿಸುವಂತೆ ಹೊಸಪೇಟೆ ಮಂಡಲದ ಅಧ್ಯಕ್ಷರು ಕೋರಿಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. 90 ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮಾನ್ಯ ವಿಶ್ವ ನಾಯಕರಾದಂಥ ನರೇಂದ್ರ ಮೋದಿಜಿ ಅವರು 28/4/2024 ರವಿವಾರ ಸಂಜೆ 4 ಗಂಟೆಗೆ ನಮ್ಮ ಹೊಸಪೇಟೆ ನಗರಕ್ಕೆ ಆಗಮಿಸ್ತಿದ್ದಾರೆ. ಆದ ಕಾರಣ ಎಲ್ಲ ನಮ್ಮ
90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಮಾನ್ಯ ವಿಶ್ವನಾಯಕ್ ಅವರು ನಮ್ಮ ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಶೇಷವಾಗಿ ವಿಜಯನಗರ ಜಿಲ್ಲೆಗೆ ಆಗಮಿಸಿರುವ ಹಿನ್ನೆಲೆಯಲ್ಲಿ, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಮತ ಬಾಂಧವರನ್ನು ಕುರಿತು ಮಾತನಾಡಲಿದ್ದಾರೆ. ದಯಮಾಡಿ ನಮ್ಮ ಹೊಸಪೇಟೆಯ ಎಲ್ಲ ನಾಗರಿಕ ಬಂಧುಗಳಲ್ಲಿ ನಮ್ಮ ಮೋದಿಜಿಯವರ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಶಂಕರ್ ಮೇಟಿ, ಹೊಸಪೇಟೆ ಬಿಜೆಪಿ ಮಂಡಲ ಅಧ್ಯಕ್ಷರು. ಬಿ ಶ್ರೀರಾಮುಲುರವರು ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಈ ಭಾಗವಾಗಿ ಅಖಂಡ ಜಿಲ್ಲೆಗಳಲ್ಲಿ ಸಂಚರಿಸಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ರಾಮುಲುರವರು ದಿನಾಂಕ 25ರಂದು 3ನೇ ಹಂತದಲ್ಲಿ ಹೊಸಪೇಟೆ ನಗರಕ್ಕೆ ಆಗಮಿಸಿ ಕಲ್ಲಹಳ್ಳಿ, ಟಿಬಿ ಡ್ಯಾಂ, ಎಂಜಿ ನಗರ, ಚಿತ್ತವಾಡ್ಗಿ, ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿ ಸಂಚರಿಸಿ ಪಕ್ಷದ ಮುಖಂಡರ ಸಹಯೋಗದೊಂದಿಗೆ ಮತಯಾಚನೆ ಮಾಡಿದರು. ಈ ವೇಳೆ ಸಿದ್ಧಾರ್ಥ ಸಿಂಗ್ ರವರು, ನಗರಸಭಾ ಸದಸ್ಯರು, ಪಕ್ಷದ ಮುಖಂಡರು ರಾಮುಲುರವರ ಪರವಾಗಿ ಮತಯಾಚಿಸಿದರು. ಇವತ್ತು ನಾವು ಎದುರಿಸುತ್ತಿರೋದು ದೇಶಾದ್ಯಂತ ನಡೀತಿರುವ ಒಂದು ಚುನಾವಣೆ. ನಮ್ಮ ದೇಶದ ನಾಯಕತ್ವ ಆಯ್ಕೆ ಮಾಡುವಂತ ಚುನಾವಣೆ ಆಗಿರೋದ್ರಿಂದ ನಾವು ದೇಶದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳನ್ನ ಗಮನದಲ್ಲಿಟ್ಕೊಂಡು ನಮ್ಮ ದೇಶ ರಕ್ಷಣೆ ಮಾಡುವ ಸಾಮರ್ಥ್ಯ ನಾಯಕ ಯಾರು ಅಂತ ಹೇಳಿ ನಾವು ಆಲೋಚನೆ ಮಾಡಿ ನಮ್ಮ ಮತದಾನದ ಹಕ್ಕನ್ನ ಚಲಾಯಿಸುವ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಇವತ್ತು ಇದೇ ಭಾಗದಲ್ಲಿ ಈ ಹಿಂದೆ ಆನಂದ್ ಸಿಂಗ್ ಅವರು ಶಾಸಕರಾಗಿ, ಸಚಿವರಾಗಿ ಸೇವೆ ಸಲ್ಲಿಸುವಾಗ ಬಹುದಿನಗಳ ಬೇಡಿಕೆ ಇತ್ತು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ. ಇಲ್ಲಿ ಬಹುಗ್ರಾಮ ಕುಡಿಯೋ ನೀರಿನ ವ್ಯವಸ್ಥೆ ಅನುಷ್ಠಾನಕ್ಕೆ ತಂದು ಈ 3 ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರ ಹಾಗೂ ಆನಂದ್ ಸಿಂಗ್ ಅವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ನಮಗೆ ಬೈಪಾಸ್ ರಸ್ತೆ ಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಹಲವಾರು ಸಾರ್ವಜನಿಕರು ಹಾಗೂ ಮುಖಂಡರು ಬೇಡಿಕೆ ಕೊಟ್ಟಿದ್ರು. ಅದಕ್ಕೂ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರು DPR ಮಾಡಿಬಿಟ್ಟು ಇನ್ನೇನು ಅದಕ್ಕೂ ಅನುದಾನ ತಂದು ಕಾರ್ಯ ಶುರು ಮಾಡಬೇಕು, ಕೆಲಸ ಶುರು ಮಾಡಬೇಕು ಅಂತ ಹೇಳಿತ್ತು. ಸರ್ಕಾರ ಬದಲಾವಣೆ ಆಯ್ತು. ಅದೇ ರೀತಿಯಲ್ಲಿ ಇನ್ನೊಂದು ಬೇಡಿಕೆ ಇತ್ತು, ಈ ಭಾಗದ ರೈತರಿಗೆ ತುಂಗಭದ್ರಾ ಜಲಾಶಯದ ಪಕ್ಕದಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರಿಗೆ ಏತ ನೀರಾವರಿ ಯೋಜನೆ ತರಬೇಕು ಅಂತ ಹೇಳಿ ಬೇಡಿಕೆ ಇತ್ತು. ಈ 2 ಬೇಡಿಕೆಗಳು ಇನ್ನೇನು ಆಗ್ಲಾರ್ದಂತ ಪರಿಸ್ಥಿತಿಯಲ್ಲಿ ನಾವು ಅನುಭವ ಪಡ್ತಾ ಇದೀವೋ ಮುಂದೆ ಬರುವಂತ ದಿನಗಳಲ್ಲಿ. ಯಾಕಂದ್ರೆ ಬೈಪಾಸ್ ರಸ್ತೆನು ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರ ಹೆದ್ದಾರಿಯ ವ್ಯಾಪ್ತಿನಲ್ಲಿ ಬರುವಂತ ಕೆಲಸ. ಮುಂದೆ ತಾವೆಲ್ಲರೂ ಶ್ರೀರಾಮುಲಣ್ಣನವರಿಗೆ ಆಶೀರ್ವಾದ ಮಾಡಿ ಅವರಿಗೆ ದೆಹಲಿ ಕಳಿಸಿದ್ರೆ ತಮ್ಮ ಪರವಾಗಿ ನಾನು ಅವರಿಗೆ ಇನ್ನೊಮ್ಮೆ ಬೇಡಿಕೆ ಮಾಡ್ಲಿಕ್ಕೆ ಬಯಸ್ತೇನೆ. ಮುಂದೆ ಬರುವಂತ ದಿನಗಳಲ್ಲಿ ತಾವು ಆಯ್ಕೆ ಆಗ್ತೀರಿ ಅಂತ ಹೇಳಿ ನಮ್ಮೆಲ್ಲರಿಗೆ ಭರವಸೆ ಇದೆ. ಈ ಒಂದು ಕೆಲಸ ನಮ್ಮ ಈ ಭಾಗದ ಜನತೆಗೆ ಏತ ನೀರಾವರಿ ಮತ್ತು ಬೈಪಾಸ್ ರಸ್ತೆ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಶ್ರೀರಾಮುಲಣ್ಣನವರಲ್ಲಿ ಕೇಳಿಕೊಳ್ಳಲಿಕ್ಕೆ ಬಯಸ್ತೇನೆ. ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಸಮ್ಮುಖದಲ್ಲಿ ಈ ಚುನಾವಣೆ ನಡೀತಾ ಇದೆ. ಹಂಗಾಗಿ ನಾನೇನು ತಮಗೇನು ಹೊಸಬಲ್ಲ. ಇವತ್ತು ತಮ್ಮ ಮನೆ ಮಗ, ತಮ್ಮ ಕುಟುಂಬದಲ್ಲಿ ಒಬ್ಬನು ರಾಮುಲು. ಯಾಕಂದ್ರೆ ಇವತ್ತು ಒಂದ್ಸರಿ ಯೋಚನೆ ಮಾಡ್ರಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂತ ಟೈಮಲ್ಲಿ ಇವತ್ತು ಈ ರಸ್ತೆ ಹೆಂಗಿತ್ತು ಅನ್ನೋಂತ ಒಂದ್ಸರಿ ಯೋಚನೆ ಮಾಡಿ. ನಾವು ಇಲ್ಲಿಂದ ಸಂಡೂರ್ಗೆ ಹೋಗ್ಲಿಕ್ಕೆ ಆಗ್ತಿತ್ತನ? ಅವತ್ತಿನ ಸಂದರ್ಭದಲ್ಲಿ ಸಂಡೂರದಿಂದ ಕೂಡ್ಲಿಗೆ ಹೋಗ್ಲಿಕ್ಕೆ ಆಗ್ತಿತ್ತನ? ಕೂಡ್ಲಿಗೆ ಸಂಡೂರದಿಂದ ಇವತ್ತು ತೋಣಗಲ್ ಹೋಗ್ಲಿಕ್ಕೆ ಆಗ್ತಿತ್ತನ? ಸಂಡೂರದಿಂದ ಕುಮಾರಸ್ವಾಮಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಂತ ರಸ್ತೆ ಆಗ್ತಿತ್ತನ ಅನ್ನೋಂಥದ್ದು ತಾವೆಲ್ಲರಿಗೂ ವಿಚಾರ ಮಾಡಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೇ ಒಂದು ಅಧಿಕಾರಕ್ಕೆ ಬಂದಿದ್ರೋ ಅವತ್ತೆಲ್ಲ ಕೂಡ ಅಷ್ಟೋ ಇಷ್ಟೋ ಒಳ್ಳೆ ಕೆಲಸಗಳು ಮಾಡಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಇನ್ನೊಂದು ತಮ್ಮ ಕೇಳ್ತಾ ಇದ್ರು, ಅಂದ್ರೆ ಇವರಿಗೆ ಬೈಪಾಸ್ ರಸ್ತೆ ಆಗಬೇಕು, ಸಾಕಷ್ಟು ಲಾರಿಗಳು ಅಡ್ಡಾಡ್ತಾ ಇದಾವೆ. ಖಂಡಿತವಾಗಿ ಇದ್ರ ಬಗ್ಗೆ ಗಮನ ಹರಿಸುವಂತ ಕೆಲಸ ಮಾಡ್ತೀನಿ. ಮುಂದಿನ ದಿನಗಳ ಸಿದ್ಧಾರ್ಥ ಸಿಂಗ್ ಅವ್ರನ್ನ, ಆನಂದ್ ಸಿಂಗ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಬೈಪಾಸ್ ರಸ್ತೆ ಸಲುವಾಗಿ ಏನೇನ್ ಮಾಡ್ಬೇಕಾಗುತ್ತೆ ಅದೆಲ್ಲ ನೋಡ್ಕೊಂಡು
ಮುಂದಿನ ದಿನಗಳು ಇದ್ರ ಬಗ್ಗೆ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಯಾವ್ದಾದ್ರು ವಿಚಾರ ಅನುಕೂಲ ಮಾಡಿಕೊಡಂತ ಕೆಲಸ ಮಾಡ್ತೀವಿ. ನಾವು ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕಿದ್ರೆ ಮನೆ ಮತ್ತು ಮಠವನ್ನು ಕಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಏನು ಇವತ್ತು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ತೆಗಿನ ಇವತ್ತು ಯಾರ್ಯಾರು ನಮ್ಮ ದೊಡ್ಡವರ ಆಸ್ತಿಗಳನ್ನು ಮಾಡ್ತೀವಿ. ಆಸ್ತಿ ಮಾಡಿದ ನಂತರ ನಾವು ಇಲ್ಲಿಂದ ಹೋಗ್ಲಿ ಯಾರಿಗೆ ಸೇರ್ಬೇಕಾದ ಆಸ್ತಿ ಮಕ್ಕಳಿಗೆ ಸೇರ್ಬೇಕಲ್ಲ. ಅವ್ರು 50% ಸರ್ಕಾರಕ್ಕೆ ಸೇರ್ಬೇಕಂದ್ರೆ ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿಕೆಗಳನ್ನು ಕೊಡುವಂತ ಕೆಲಸ ಬಂದಿದೆ. ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕಿ ನಮ್ಮ ಆಸ್ತಿಯನ್ನು ಬೇರೆಯವರಿಗೆ ಬಿಟ್ಟುಕೊಡೋಣ, ಸರ್ಕಾರಕ್ಕೆ ಬಿಟ್ಟುಕೊಡೋಣ, ಇಲ್ಲಾಂದ್ರೆ ನಮ್ಮ ಆಸ್ತಿ ನಮ್ಮ ಮಕ್ಕಳಿಗೆ ಅಂತ ನಾವು ಬಿಟ್ಕೊಡೋಣ ಅನ್ನೋದು ಒಂದು ತೀರ್ಮಾನವನ್ನು ತಗೊಂಡು. ಹಂಗಾಗಿ ನಾನು ವಿನಂತಿ ಮಾಡಿಕೊಂಡ್ರೆ ಇಷ್ಟೇ, ಈ ಸರ್ಕಾರ ಬಂದ ನಂತರ ಯಾವುದು ಕೂಡ ಚಲೋ ಇಲ್ಲ ನೋಡಿ. ಸರ್ಕಾರದಲ್ಲಿ ಏನಾಗ್ತಾ ಇದೆ ಇವತ್ತು, ಸರ್ಕಾರ ನಡೆಸ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸರ್ಕಾರ ನಡೆಸ್ಲಿಕ್ಕೆ ಆಗ್ಲಾರ್ದಂತ ಸರ್ಕಾರ ಇವತ್ತು ಅನೇಕ ಕಡೆ ನೋಡ್ರಿ, ಎಲ್ಲಿ ಬೇಕಾದ್ರೆ ಅಲ್ಲಿ ದರೋಡೆಗಳು, ದೌರ್ಜನ್ಯಗಳು, ಕೊಲೆಗಳು, ಸುಲಿಗೆಗಳು. ಸರ್ಕಾರ ಇವತ್ತು ಸುಮಾರಾಗಿ ಈ ಸರ್ಕಾರ ಹೆಂಗ ದೌರ್ಜನ್ಯಗಳು ಮಾಡ್ತಾ ಇದ್ದಿನ ಇವತ್ತು ಯಾರುಗಳು ಉಳಿಸ್ತಾ ಇರುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡಿಕೊಳ್ಳೋ ವಿಷಯ, ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಪ್ರಧಾನಮಂತ್ರಿಗಳು ಆಗ್ತಾ ಇದಾರ. 2 ಬಾರಿ ಪ್ರಧಾನಮಂತ್ರಿಗಳಾಗಿದಾರ. ನಿಮ್ಮ ಆಶೀರ್ವಾದ ಮಾಡಿದ್ರೆ 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳು ಆಗ್ತಾರೆ. ಇವತ್ತು ಚುನಾವಣೆ ರಾಜಾಪುರ ಗ್ರಾಮದವರು ಸುತ್ತ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೂ ಇವತ್ತು ಬಿಜೆಪಿ ಸರ್ಕಾರ ಮಾಡಿದಂತ ಕೆಲಸಗಳು ಇವತ್ತು ಸರ್ಕಾರ ಬಂದ್ರೆ ಒಂದು ಪುಟ್ಟಿ ಕೂಡ ಮಣ್ಣು ಕೂಡ ಹಾಕಿಲ್ಲ, 1 ವರ್ಷ ಆಗಿಲ್ಲ. ಇದ್ದ ಕೆಲಸಗಳು ಕೂಡ ಸ್ಟಾಪ್ ಆಗ್ಯಾವು. ಅದಕ್ಕೆ ಕೂಡ ದುಡ್ಡು ಕೊಡ್ತಾರೆ. ಗುರುತು ಕಮಲದ ಗುರುತಿಗೆ 7ನೇ ತಾರೀಕು ಬರೋ ಚುನಾವಣೆಯಲ್ಲಿ ಹಿರಿಯರಾದಂತ ಅಯ್ಯಪ್ಪಣ್ಣವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮಾತಾಡ್ತೇನೆ. ಅದೇ ರೀತಿಯಾಗಿ ಈಗ ನಮ್ಮ ಅಭ್ಯರ್ಥಿ ಪರವಾಗಿ ನಮ್ಮ ಯುವ ಸೇವಕರಾದಂತ ಸಿದ್ದಪ್ಪಣ್ಣವರು ನಿಮ್ಮ ಅಭ್ಯರ್ಥಿ ಪರವಾಗಿ ಹಿತೈಷಿ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಬಳ್ಳಾರಿಗೆ ಶ್ರೀರಾಮನವರು ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಂಗಾಗಿ ತಮ್ಮ ಹಲವಾರು ಪಕ್ಷಗಳು ಬರ್ತವೆ ಮತಯಾಚನೆಗೆ. ಈ ಹಿಂದೆ ಒಪ್ಕೊಂತೀನಿ, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದ್ರೆ ಸೇರಿದರೆ ಇದು ತಾತ್ಕಾಲಿಕವಾದಂತ ಪರಿಹಾರ ಅಷ್ಟೇ. ಮುಂಬರುವಂತ ದಿನಗಳಲ್ಲಿ ನಮ್ಮ ಊರಿನಲ್ಲಿ ನಾವೇ ಕರೆಂಟ್ ತಯಾರು ಹಾಕೋಬೇಕು. ಸುಮಾರಾಗಿ 300 ಯೂನಿಟ್ ಉತ್ಪಾದನೆ ಕರೆಂಟ್ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ನಾವು ಕರೆಂಟ್ ಎಷ್ಟು ಬಳಕೆ ಮಾಡ್ತೀವೋ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಎದುರುಗಡೆ ಮಾಡಿದಂತ ಎಲ್ಲಾ ಕೆಲಸಗಳು ತಮ್ಮ ಕಣ್ಣೆದುರಿಗಿದಾವ. ಬಹುಶಃ ಅವತ್ತು ಕಳಲಿದ್ದ ಈ ಊರಿನಲ್ಲಿ
ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ ಬಂಧು, ಅನೇಕ ಇಲಾಖೆಗಳ ಸಚಿವರಾಗಿ ಕೆಲಸ ಆನಂದ್ ಸಿಂಗ್ ಅವರಿಗೆ ಸಪೋರ್ಟ್ ಅನ್ನು ಮಾಡಿ ಇವತ್ತು ವಿಜಯನಗರ ಅವರಿಗೆ ಸ್ವಲ್ಪಕ್ಕದ್ದು ಇವತ್ತು ಶ್ರೀರಲ್ಲಿ ಅನೇಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆನಂದ್ ಸಿಂಗ್ ಅವರು ಇವತ್ತು 30 ವರ್ಷ ಮಾಡಬಾರ್ದಂತ ಕೆಲಸ ಕೇವಲ 3 ವರ್ಷದಲ್ಲಿ ಕೆಲಸಗಳನ್ನು ಎಲ್ಲಾ ವಾರ್ಡ್ಗಳಲ್ಲಿ ಕುಡಿಯುವ ನೀರು ಇರ್ಬೋದು, ರೋಡ್ ಇರಬಹುದು, ಹೋದ್ರೆ ಡಬಲ್ ರೋಡ್ ಮಾಡಿದ್ದಾರೆ. ಬಳ್ಳಾರಿಯಿಂದ ಆ ಕಡೆ ಬಳ್ಳಾರಿಗೆ ಹೋದ್ರೆ ಮೆಡಿಕಲ್ ಸರ್ಕಲ್ ಇವತ್ತು ನೋಡ್ತಕ್ಕದ್ದು ಇಡೀ ದೇಶದಲ್ಲಿ ಇದೆ. ಆ ಒಂದು ರೀತಿಯಲ್ಲಿ ಇವತ್ತು ಸಂವಿಧಾನ ಅಂತ ಬರೆದಂತ ನಮ್ಮ ಹೊಸಪೇಟೆಯಲ್ಲಿ ನಾವು ಇವತ್ತು ಆನಂದ್ ಸಿಂಗ್ ಅವರಿಗೆ ಋಣದಿಂದ ಆರಿಸಿ ತರಬೇಕಾಗ್ತದೆ. ಇವತ್ತು 7ನೇ ತಾರೀಕು ಇವತ್ತು ಹಾಕಿ ಇವತ್ತು ಮೋದಿಜಿಯವರ ರಿಪೋರ್ಟ್ಗಳು ಬಂದಿದ್ದಾವೆ, ಟಿವಿಯಲ್ಲಿ ನೋಡ್ತಾ ಇದೀವಿ. ಸುಮಾರು 400 ಕ್ಷೇತ್ರಗಳ 360ರಿಂದ 400 ಕ್ಷೇತ್ರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ರಾಮ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮ ಜನಪ್ರಿಯ ರೂವಾರಿಗಳು, ಅದೇ ರೀತಿಗೆ ವಿಜಯನಗರ ಜಿಲ್ಲೆ ಕೂಡ ತಂದುಕೊಟ್ಟ ರೂವಾರಿಗಳು ಚೆನ್ನಾಗಿದಲ್ಲ. ಮೈಯಲ್ಲಿ ಕೈಯಲ್ಲಿ ರಕ್ತ ಕಣಗಳು ಜುಮ್ 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 ನಿಂತಿದೀವಲ್ಲ. ಇಂಥ ಒಂದು ರಸ್ತೆ ಡಿವೈಡರ್ಗಳು, ಇಂಥ ಒಂದು ಇವೆಲ್ಲ ನೋಡ್ಲಿಕ್ಕೆ ಇವತ್ತು ಅಷ್ಟೆಲ್ಲ ಅಭಿವೃದ್ಧಿ ಮಾಡಿದಾರೆ ನಮ್ಮ ಆನಂದ್ ಸಿಂಗ್ ಸರ್. ಅಂದ್ರೆ ತಮ್ಮೆಲ್ಲರಿಗೂ ಆಲ್ರೆಡಿ ಮನವರಿಕೆ ಆಗಿದೆ. ಇವತ್ತು ಅವ್ರ ಮನೆಗೆ ಹೋದ್ರೆ ಪ್ರತಿದಿನ ಸಿಗೋರು ನಮ್ಮ ಆನಂದ್ ಸಿಂಗ್ ಸರ್. ಪ್ರತಿದಿನ ಬಡವರು ಕಣ್ಣೀರು ಒರೆಸಿ ತಮ್ಮ ಕೈಲಾದಷ್ಟು ಸಹಾಯ ಮಾಡೋರು. ಇವತ್ತದೇ ಈಗಿನ ಶಾಸಕರ ಮನೆಗೆ ಹೋದ್ರೆ ಅವ್ರ ಕೈಗೂ ಸಿಗಲ್ಲ, ಕೈಲಾದಷ್ಟು ಸಹಾಯನೂ ಮಾಡಲ್ಲ. ಗೊತ್ತಿದೆ ಅಲ್ಲ ಎಲ್ಲರಿಗೂ, ಹೌದಲ್ಲ? ಅಷ್ಟೇ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ನಾಗರಿಕ, ನಮ್ಮ ತಾಯಂದರಿಗೆ ಎಲ್ಲರಿಗೂ ಇವತ್ತು ಈ ಒಂದು ಅವಕಾಶವನ್ನು ಮರಳಿ ಬಂದಿದೆ. ಇವತ್ತು ನಮ್ಮ ಈ ಊರಿನ ಚುನಾವಣೆಯಲ್ಲಿ ನಮ್ಮ ಶ್ರೀರಾಮುಲು ಸರ್ ಅವ್ರನ್ನ ಅತ್ಯಧಿಕ ಮತಗಳನ್ನ ಕೊಟ್ಟು ಹೊಸಪೇಟೆ ವಿಜಯನಗರ ಕ್ಷೇತ್ರದಲ್ಲಿ ಬಿಜೆಪಿಗೆ ಜಾಸ್ತಿ ಮತಗಳನ್ನು ಸೇರ್ಸೋಣ. ಇವತ್ತು ಅವ್ರೇನು ಟೊಳ್ಳು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ರಾಜ್ಯದಲ್ಲಿ, ಟೊಳ್ಳು ಗ್ಯಾರಂಟಿಗಳಿಗೆ ನಾವು ಮನವೊಲಿಸೋದು ಬೇಡ. ನಮ್ಮ ದೇಶ, ರಾಜ್ಯ, ನಮ್ಮ ಮಕ್ಕಳ ಭವಿಷ್ಯತ್ತು ನೋಡೋಣ. ಮುಂದಿನ ನಮ್ಮ ಮಕ್ಕಳ ಭವಿಷ್ಯತ್ತು ನೋಡ್ಬೇಕಂದ್ರೆ ನಾವು ಚೆನ್ನಾಗಿರ್ಬೇಕು. ಯಾಕಂದ್ರೆ ಇವತ್ತು ಒಂದು ಸ್ಟ್ರಿಕ್ಟ್ ತಂದೆ ಅಂದ್ರೆ ಮಕ್ಕಳನ್ನ ಬರೀ ವಿದ್ಯಾಭ್ಯಾಸ ಬಗ್ಗೆ ಕಾಣವ. ಅದೇ ತಂದೆ ಕುಡಿಯಕ ಇದಕ್ಕ ಕೊಟ್ರೆ ಏನಾಗ್ತಾರೆ ಹೇಳಿ, ಮಕ್ಕಳು ಕೆಟ್ಟೋಗ್ತಾರೆ. ಅದಕ್ಕೆ ಅವನಿಗೆ ವಿದ್ಯಾಭ್ಯಾಸ, ಆರೋಗ್ಯ, ಬಟ್ಟೆ, ಬರೆ, ಮನೆ ಮಾಡ್ತಕ್ಕಂಥ ಒಂದು ಶಕ್ತಿಯಾಗಿ ನಾವು ಮಾರ್ಪಡ್ಬೇಕಂದ್ರೆ ಮೋದಿಜಿ ಅವರನ್ನೆಲ್ಲ ನಾವು ಕೈ ಬಲಪಡಿಸ್ಬೇಕು. ನಾವೆಲ್ಲ ಒಂದಾಗಿ ಈ ಸಲ ವಿಜಯನಗರ ಕ್ಷೇತ್ರದಲ್ಲಿ ಬಿಜೆಪಿಗೆ ಹೆಚ್ಚಿನ ಮತಗಳನ್ನು ಕೊಡುವ ಮುಖಾಂತರ ನಮ್ಮ ಸಿದ್ಧಾರ್ಥ ಸಿಂಗ್ ಸರ್ ಅವ್ರಿಗೂ ನಾವೆಲ್ಲ ಋಣತೀರಿದಂಗಿರುತ್ತಂತ ಈ ಒಂದು ಮುಖಾಂತರ ಹೇಳ್ತಾ, ನೀವು ಎಲ್ಲರೂ ಸೇರಿಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕುವ ಮೂಲಕ ಮತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಬಿಜೆಪಿಗೆ ಮತ ಹಾಕ್ರಿ ಅಂತ ಒಂದು ಮನವರಿಕೆ ಮಾಡಿಕೊಡ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡೋಕೆ ಇಷ್ಟಪಡ್ತೀನಿ. ಇವಾಗ ಈ ರಾಜ್ಯ ಸರ್ಕಾರದಿಂದ ಏನು ಬಂದಿರತಕ್ಕಂಥ ಭಾಗ್ಯಗಳೊಂದು ಚುನಾವಣೆ ಆದ ನಂತರ ಅಲ್ಲಿಗೆ ನಿಂದಿಸುವಂತ ಕೆಲಸ ಆಗ್ತದೆ. ದಯವಿಟ್ಟು ನೀವೆಲ್ಲರೂ ಈ ಒಂದು ದೇಶದ ಅಭಿವೃದ್ಧಿಗೆ ನಿಮ್ಮ ಒಂದು ಮತ ಏನು ಚಲಾವಣೆ ಮಾಡೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ದೇಶಕ್ಕಾಗಿ ಯಾರಾದರೂ ದೇಶದ ಭದ್ರತೆ ಕಾಪಾಡುವಲ್ಲಿ ಪ್ರಧಾನಮಂತ್ರಿಗಳು ಯಾರಾದರೂ ಒಂದು ಅಭಿವೃದ್ಧಿಗೆ ಒಂದು ಕಾರಣಭೂತಿ ಅಂತ ಹೇಳಿದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ, ರೂಪೇಶ್ ಅವರು ಹೇಳ್ದಂಗೆ, ನಾವು ಈಗಾಗಲೇ ಒಂದು ಮಾಣಿಕನ್ನ ನಾವು ನಮ್ಮ ಅತ್ಯಾತುರ್ಯದಿಂದ ನಾವು ಕಳ್ಕೊಂಡಿದ್ದೀವಿ. ಈ ಒಂದು ಕೇಂದ್ರ ಚುನಾವಣೆಯಲ್ಲಿ ಕೂಡ ನಾವು ಮೈ ಮರೆತಂದ್ರೆ ನಮ್ಮ ಹೊಸಪೇಟೆ ಅಭಿವೃದ್ಧಿಯಲ್ಲಿ ಹಿನ್ನಡೆ ಹೆಂಗಾಗ್ತಾ ಇದೆ. ಇದಕ್ಕಿಂತ ಮುಂಚೆ ಒಂದು ವರ್ಷದ ಹಿಂದ್ಗಡೆ ಎಲ್ಲರಿಗೆ ಕೈಗೆಟುಕುವಂತ ಸಚಿವರು ಹಾಗೂ ಶಾಸಕರು ಅಂತ ಹೇಳಿದ್ರೆ ಆನಂದ್ ಸಿಂಗ್ ಅವರು ನಿಮ್ಮೆಲ್ಲರಿಗೆ, ಪ್ರತಿಯೊಬ್ಬ ಮಹಿಳೆಯರಿಗೂ, ಪ್ರತಿಯೊಬ್ಬ ಯುವಕರಿಗೂ ಚಿರಪರಿಚಿತರಿದ್ದಾರೆ. ಇವಾಗಿನ ಶಾಸಕರು ಹೆಂಗಿದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ಕಾಣಲ್ಲ, ಯಾರಿಗೂ ಕಂಡ್ರೆ ಅವರು ಯಾರಿಗೂ ಮಾತಾಡೋದು ಇಲ್ಲ. ಹಾಗಾಗಿ ದಯವಿಟ್ಟು ಯಾರು ನಮ್ಮ
ಒಂದು ಮತವನ್ನು ವೇಸ್ಟ್ ಮಾಡಲಿಲ್ಲಂಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಈಗಾಗಲೇ ಕರೆ ನೀಡಿರ್ತಕ್ಕಂಥ ಅಬ್ಕೆ ಬಾರ್ 400 ಪಾರ್ ಅಂದ್ರೆ ಇವಾಗಿನ ಸರ್ಕಾರ 400 ಸೀಟ್ನಲ್ಲಿ ನಾವು ಗೆಲ್ತೀವಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಆ 400ರಲ್ಲಿ ನಮ್ಮ ಒಂದು ಈ ಬಳ್ಳಾರಿ ಕ್ಷೇತ್ರದ ಮಾಲೆ ಕೂಡ ಅವರಿಗೆ ಹಾಕೋಣ ಅಂತ ಹೇಳ್ತಾ 2024ರ ಲೋಕಸಭಾ ಚುನಾವಣೆಯಲ್ಲಿ ರೈತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿರುವ ಎನ್ಡಿಎ ಬಿಜೆಪಿ ಸರ್ಕಾರವನ್ನ ಸೋಲಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಿರ್ಧರಿಸಲಾಗಿದೆ. ತನ್ನಿಮಿತ್ಯ ರೈತ ಕುಟುಂಬಗಳಿಗೆ ತುರ್ತು ಪತ್ರವನ್ನ ಬಿಡುಗಡೆಗೊಳಿಸಲಾಗಿದೆ. ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನೇ ಅನುಸರಿಸಿಕೊಂಡು ಬಂದಿದೆ. ಕೇಂದ್ರದ ಕೃಷಿ ನೀತಿಯಿಂದ ರೈತರು ಅಪಾಯದಲ್ಲಿರುವುದು ಮಾತ್ರವಲ್ಲ, ಒಕ್ಕಲುತನವೇ ಅಪಾಯದಲ್ಲಿದೆ. ಕೃಷಿಯನ್ನು ಕಂಪನಿಗಳ ಕೈಗೆ ವರ್ಗಾಯಿಸಲು ಕೇಂದ್ರ ತೀರ್ಮಾನಿಸಿದೆ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರೈತರು ಎನ್ಡಿಎ ವಿರುದ್ಧ ಮತ ಚಲಾಯಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಜೆಎಂ ವೀರಸಂಗಯ್ಯ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ನಾವು 540 ಸಂಘಟನೆಗಳನ್ನು ತೀರ್ಮಾನ ಮಾಡಿದ್ವಿ. ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಬೇಕು. ಭಾರತ ದೇಶದ ಕೃಷಿ ಉಳಿವಿಗಾಗಿ ಸಂಪೂರ್ಣವಾಗಿ ಕೃಷಿ ವಿರೋಧಿಯಾಗಿರ್ತಕ್ಕಂಥ BJP ಮತ್ತು ಅದರ ಮಿತ್ರ ಪಕ್ಷಗಳನ್ನು ಶತಾಯಗತಾಯ ನಾವು ಸೋಲಿಸಬೇಕು, ಅದಕ್ಕೆ ಓಟ್ ಹಾಕಬಾರ್ದು ಅಂತಕ್ಕಂಥ ಒಂದು ತೀರ್ಮಾನವನ್ನು ಅಲ್ಲಿ ಮಾಡಿದ್ವಿ. ಅದರ ಭಾಗವಾಗಿ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ನಾವು ತೀರ್ಮಾನ ಮಾಡಿದ್ದೀವಿ. ತೀರ್ಮಾನ ಮಾಡಿ ಪ್ರತಿ ಜಿಲ್ಲಾವಾರು ಹಳ್ಳಿಗಳಿಗೆ ಹೋಗಿ ಕರಪತ್ರಗಳನ್ನು ಮುಟ್ಟಿಸಿ ರೈತರಲ್ಲಿ ಜಾಗೃತಿಯನ್ನು ಮೂಡಿಸಿ ನಾವೇನು ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ 754 ಜನ ರೈತರು ಪ್ರಾಣ ಕಳ್ಕೊಂಡ್ರು. ಯಾರಾದರೂ ನಿಮಗೆ ಗೊತ್ತಿರಬೇಕು, ಪ್ರಜಾಪ್ರಭುತ್ವನ ಪ್ರೇರಿಸ್ತಕ್ಕಂಥ ಯಾವುದೇ ರಾಜ್ಯ ಇರಲಿ, ಯಾವುದೇ ದೇಶ ಇರಲಿ, ಯಾರಾದರೂ ಪ್ರತಿಭಟನೆ ಮಾಡಿ ಬರ್ತಾರಂತಂದ್ರೆ ಅವ್ರನ್ನ ಸ್ವಾಗತ ಮಾಡ್ತಕ್ಕಂಥ ರೈಲು ಸೌಲಭ್ಯಗಳನ್ನು ಕೊಟ್ಟು ಕರೆಸ್ತಕ್ಕಂಥ ದೇಶಗಳು ಕೂಡ ಪ್ರಪಂಚದಲ್ಲಿದ್ದಾವೆ. ನಾವು ನಮ್ಮ ಭಾರತ ದೇಶದ ರಾಜಧಾನಿಗೆ ನಮ್ಮ ರೈತರ ವಿಚಾರಗಳನ್ನು ಹೇಳಕ್ಕೆ ಹೋಗ್ತೀವಿ ಅಂತಂದರೆ ಅಲ್ಲಿ ದಾರಿಯಲ್ಲಿ ಮಳೆ ಹೊಡೆಯುವಂಥದ್ದು, ಜಲಪಿರಂಗಿ ಬಿಡ್ತಕ್ಕಂಥದ್ದು, ಎಷ್ಟು ಸಾಧ್ಯ ಅಷ್ಟು ಕಷ್ಟ ಕೊಡ್ತಕ್ಕಂಥದ್ದು, ಅಷ್ಟು ಕೇಸ್ಗಳನ್ನ ಹಾಕ್ತಕ್ಕಂಥದ್ದು ಮಾಡಿದ್ದು ಜನಜಾಹಿತ. ಅಷ್ಟೇ ಅಲ್ಲ, ರೈತರನ್ನು ಉಗ್ರಗಾಮಿಗಳು ಅಂತಕ್ಕಂಥ ಕರೆದಿರ್ತಕ್ಕಂಥದ್ದು. ಪಂಜಾಬ್ ಮತ್ತು ಹರಿಯಾಣದ ಜನ ಜಾಸ್ತಿ ಇದ್ರಂದ ತಕ್ಷಣ ಅವರು ಖಲಿಸ್ತಾನಿಗಳಂತ ಹೇಳಿರ್ತಕ್ಕಂಥ ಮಾತುಗಳು ಇವೆಲ್ಲವೂ ಕೂಡ ಇಡೀ ರೈತ ಚಳವಳಿ ತಾನು ಹೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಟ್ಟು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಸರ್ಕಾರದ ಈ ಯಂತ್ರನೇ ಮಾಡಿದರೆ ಹೆಂಗೆ ಉಳಿತೈತಿ ಕೃಷಿ ಅಂತಕ್ಕಂಥದ್ದು. ಅದಕ್ಕೆ ನಾವು ಅನ್ನ ಬೆಳೀತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಈ ದೇಶದಲ್ಲಿ ಕೃಷಿ ಉಳಿಬೇಕಂತಂದರೆ BJP ಮತ್ತು ಅದರ ಮಿತ್ರ ಪಕ್ಷಗಳಿಗೆ ನಮ್ಮ ಮತ ಇಲ್ಲ. BJP ಮತ್ತು ಅದರ ಮಿತ್ರ ಪಕ್ಷಗಳಿಗೆ ನಾವು ಓಟ್ ಹಾಕೋದಿಲ್ಲ. ಅನ್ನದಾತರು ನಾವು ನಿಮ್ಮನ್ನು ಕೇಳ್ತೀವಿ, ಅನ್ನ ಉಣ್ಣರ್ನ ನೀವು ಕೂಡ ಈ ಜನ ವಿರೋಧಿ, ರೈತ ವಿರೋಧಿ, ಯಾಕಂದರೆ ಇದು ಕೃಷಿ ಅವಲಂಬಿತರಾಗಿರ್ತಕ್ಕಂಥ ದೇಶ. ಕೃಷಿಯನ್ನೇ ನಾಶ ಮಾಡ್ತಕ್ಕಂಥದ್ದು ಕೈ ಹೆಚ್ಚಿದ್ರೆ ಇನ್ನು ದೇಶ ಉಳಿದಿತ್ತ ಅಂತಕ್ಕಂಥ ಇದು ದೇಶ ಉಳಿವಿನ ಕೆಲಸ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಂಗಾಗಿ ಈ ಚುನಾವಣೆಯಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ರೈತ ಸಂಘದ ರೈತರನ್ನು ಮನವಿ ಮಾಡ್ಕೊತೀವಿ. ಅದೇ ಭಾಗವಾಗಿ ಇಡೀ ಎಲ್ಲ ನಾಗರಿಕರನ್ನು ಕೂಡ ವಿನಂತಿ ಮಾಡ್ಕೊಂತ ಈ ಕರಪತ್ರವನ್ನು ಹಂಚತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂಥ
ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸೋಲಿಸುವಂತೆ ರೈತ ಕುಟುಂಬಕ್ಕೆ ಕರೆ ನೀಡಿದ ರಾಜ್ಯ ಕಾರ್ಯಾಧ್ಯಕ್ಷ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.